ಶ್ರೀಮಣಿ ಜುಗುಂಡ್ರು ಹೇಳ್ತಾರೆ, ಕಡು ಲೋಭದಿಂದ ದುರ್ಗುಣಂ ವನ್ಯ ಮುಂಟೆ. ಇಲ್ಲಿ ಲಕ್ಷ್ಯ ಕೊಡ್ರಿ ಕಡೆ, ನೀವು ಯಾರು ಗದ್ದಲ ಮಾಡಿದ್ರಿ ಅಂದ್ರೆ ನಾ ಹೇಳುವಂಥ ವಿಷಯ ನಿಮಗೆ ಗೊತ್ತಾಗೋದಿಲ್ಲ. ಇಲ್ಲಿ 2 ಪದ ಪ್ರಯೋಗ ಮಾಡಿದರು. ಕಡು ಲೋಭದಿಂದ ದುರ್ಗುಣಂ ವನ್ಯ ಮುಂಟೆ. ಉಂಟೆ ಅಂದರೆ ಇಲ್ಲ ಅಂತ ಅರ್ಥ. ಇಲ್ಲಿ 2 ಪದ ಯಾವುದು ಅಂತ ಕೇಳಿದ್ರೆ ಲೋಭಿ ಬೇರೆ, ಕಡುಲೋಭಿ ಬೇರೆ. ಲೋಭಿ ಹೆಂಗಿರ್ತಾನೆ, ಕಡುಲೋಭಿ ಹೆಂಗಿರ್ತಾನ ಅಂತ ಕೇಳಿದರೆ, ಕಡುಲೋಭಿ ತಾನೂ ತಿನ್ನಂಗಿಲ್ಲ, ಇನ್ನೊಬ್ರಿಗೆ ಕೊಡಂಗಿಲ್ಲ, ದಾನ ಧರ್ಮ ಅಂತರೂ ಮೊದಲೇ ಇಲ್ಲ. ಆಡು ಭಾಷೆ ಒಳಗೆ ಹೇಳ್ತೀವಲ್ಲ, ಮುಸುರುಗೈಲಿ ನನ್ನ ಸಹಿತ ಹೊಡೆಯಂಗಿಲ್ಲ ಅಂತ. ಇವ ಕಡುಲೋಭಿ. ಇನ್ನು ಲೋಭಿ ಹೆಂಗಿರ್ತಾನ ಅಂದರೆ, ನಾನು ನನ್ನ ಹೆಂಡ್ರು ನನ್ನ ಮಕ್ಕಳು ನನ್ನ ಮನೆ ಇಟ್ಟು ಸಂಸಾರ ಚಂದಿದ್ರೆ ಸಾಕು, ಇನ್ನೊಬ್ರು ಹಾಳಾಗಿ ಹತ್ತಿ ಬಿತ್ಕೊಂಡು ಹೋಗಲಿ ಅನ್ನೋವ ಲೋಭಿ. ಈ ಕಡುಲೋಭಿ ಆಗಿರ್ತಕ್ಕಂಥ ಮನುಷ್ಯ ಹೇಗಿರ್ತಾನೆ ಅಂತ ಕೇಳಿದರೆ ಶ್ರೀಮಣಿ ಜುಗುಂಡ್ರು ಬಹಳ ಚಂದ ಉದಾಹರಣೆಯನ್ನು ಕೊಡ್ತಾರೆ. ಹೊಟ್ಟಿನ ಬನಮಿಯೊಳಗಿನ ನಾಯಿ ಇದ್ದಂತೆ ಉದಾಹರಣೆ ಕೊಡ್ತಾರವರು. ಈ ಕಡುಲೋಭಿ ಹೊಟ್ಟಿನ ಬನಮಿಯೊಳಗೆ ನಾಯಿ ಇದ್ದಂಗಂತ ಅರ್ಥ ಆಗಿರ್ಬೇಕಲ್ಲ. ಹೊಟ್ಟಿನ ಬನಮಿ ಒಟ್ಟಿರ್ತೀರಿ, ನಿಮ್ಮಲ್ಲಿ ಎಲ್ಲಿ ಬರ್ಬೇಕು ಹೊಟ್ಟ ಭಾಳಾದ್ರೆ ಮನೆ ಮುಂದೆ ಕಾರ್ ನೋಡ್ತೀವಿ ನಾವು. ಹೊಟ್ಟಿನ ಬನಮಿಯನ್ನು ಒಟ್ಟಿರ್ತೀರಲ್ಲ, ಆ ಒಟ್ಟಿರ್ತಕ್ಕಂಥ ಸಂದರ್ಭದೊಳಗೆ ನಾಯಿ ಹೊಟ್ಟು ತಿನ್ನಂಗಿಲ್ಲ, ಕಣಕಿ ತಿನ್ನಂಗಿಲ್ಲ. ಅಲ್ಲಿ ತನ್ನ ನೆರಳನ್ನು ಆಶ್ರಯ ಮಾಡ್ಕೊಂಡು ಅದನ್ನು ನಾಯಿ ಮಲಗಿರ್ತದ. ಆದರೆ ಎಮ್ಮಿ ಎತ್ತ ತಿನ್ಲಿಕ್ಕೆ ಬಂದ್ರೆ ಅದು ಬೌ ಬೌ ಅಂತ ಬೊಗಳ್ತದ. ತಾನೂ ತಿನ್ನಂಗಿಲ್ಲ, ತಿನ್ನೋರಿಗೆ ಕೊಡಂಗಿಲ್ಲ. ಎಷ್ಟು ಚಂದ ಉದಾಹರಣೆ ಕೊಟ್ಟರು ಅವರು. ಇಷ್ಟ ಹೇಳಿಬಿಡಲಿಲ್ಲ. ಈ ಕಡುಲೋಭಿ ಮತ್ತೆ ಹೆಂಗಿರ್ತಾನೆ ಅಂತ ಕೇಳಿದರೆ, ಮುಂದಿನ ಜನ್ಮಕ್ಕೆ ಹೆಗ್ನ ಇಲಿಯಾಗಿ ಹುಡ್ತಾನಂತವ, ಕಪ್ಪೆಯಾಗಿ ಹುಡ್ತಾನಂತೆ. ಪ್ರತಿಯೊಂದಕ್ಕೂ ಉದಾಹರಣೆ ಅದ. ಹೆಗ್ನ ಯಾಕಾಗಿ ಹುಡ್ತಾನ ಅಂತ ಕೇಳಿದರೆ, ಜಿಪುಣತನ ಮಾಡಿ 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 ಅಲ್ಲಲ್ಲೇ ಗಳಿಸಿ ಹುಗಿದಿಡ್ತಾರಲ್ಲ. ಈಗೆಲ್ಲ ಬ್ಯಾಂಕ್ ಅದಾವ, ಅವಾಗ ಬ್ಯಾಂಕ್ ಇದ್ದಿದ್ದಿಲ್ಲ. ಧರಣಿ ಒಳಗೆ ಹುಗಿದಿಡ್ತಿದ್ರು, ಭೂಮಿಯಲ್ಲಿ ಹುಗಿದಿಡ್ತಿದ್ರು. ಹುಗಿದಿಟ್ಟಂಥ ಸಂದರ್ಭದೊಳಗೆ ಅದು ಬೇಕು ಅಂತ ವಾಸನ ಇರ್ತದೆ ನೋಡು. ವಾಸನ ಯಾವ ವಾಸನ ಹಿಡ್ಕೊಂಡು ಮನುಷ್ಯ ಪ್ರಾಣ ಬಿಡ್ತಾನ, ಅದೇ ವಾಸನ ಹಿಡ್ಕೊಂಡು ಮುಂದಿನ ಜನ್ಮಕ್ಕೆ ಕಾರಣ ಆಗ್ತಾನಂತವ. ಸಾಯುವುದು ಕೂಡ ಬಹಳ ಉತ್ತಮದಿಂದ ಸಾಯ್ಬೇಕಂತ. ಪ್ರಾಣ ಬಿಡ್ಬೇಕಂದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಪ್ರಾಣ ಬಿಡ್ಬೇಕಂತ ನೇಮದ. ಅವ ಅಲ್ಲಲ್ಲೇ ಹೋಗದಿಟ್ಟು ಪ್ರಾಣ ಬಿಟ್ಟಿರ್ತಾನಲ್ಲ, ಆ ನಿಧಿ ಎಲ್ಲಿ ಹೋಗೈತಿ ಅಂತ ತಿಳ್ಕೊಂಡು ಒಂದು ಮನೆಯಿಂದ ಒಂದು ಮನೆಗೆ ಅದು ಹಡ್ತಾ ಹೋಗ್ತದಂತ ಹೆಗ್ನ. ನಾನು ಇಲ್ಲಿ ಇಟ್ಟಿದ್ದೆ, ಅದು ಎಲ್ಲಿ ಹೋಗೈತಿ, ಅದು ಹಾಗೆ ಹಡ್ತಾ ಹೋಗ್ತದೆ. ಇಲಿ ಕೂಡ ಹಾಗೆ ಕಪ್ಪಿನೂ ಆಗಿ ಹುಡ್ತಾನ ನೋಡ್ರಿ. ಮಳೆ ಆಯಿತು ಅಂದ್ರೆ ಸಾಯಂಕಾಲ ಪ್ರಶಾಂತ ವಾತಾವರಣ ಇರ್ತದೆ. ಅಲ್ಲಿ ಒಂದಿಷ್ಟು ತೆಗ್ಗ ಪ್ರದೇಶದಲ್ಲಿ ಕೆರಿನೋ ಅಥವಾ ಒಂದಿಷ್ಟು ನೀರು ನಿಂತಲ್ಲೇ ಅವು ಕಪ್ಪಿಗಳಿರ್ತವೆ ನೋಡ್ರಿ. ಲಕ್ಷ್ಯ ಕೊಟ್ರಿ ಕೇಳ್ರಿ ನೀವು ಬೇಕಂದ್ರೆ. ಅದು ಏನಂತದ್ರಿ? ರೊಕ್ 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 ಅಂತದ. ಹೌದಿಲ್ರಿ? ಇವನು ಕೂಡ ಯಾವ ವಾಸನ ಹಿಡ್ಕೊಂಡು ಸಾಯ್ತಾನಲ್ಲ, ಅದೇ ಮುಂದೆ ಜನ್ಮಕ್ಕೆ ಕಾರಣ ಆಗ್ತದಂತ. ಅದಕ್ಕೆ ಹೇಳ್ತಾನ, ಬಹಳ ಚಂದ ಉದಾಹರಣೆಯನ್ನು ಕೊಡ್ತಾರೆ. ಜೀವ ಹೋದ ಮೇಲೆ ಈ ದೇಹ ಮಣ್ಣು ಅಥವಾ ಅಗ್ನಿಯ ಪಾಲು. ಜೀವ ಹೋದ ಮೇಲೆ ಈ ದೇಹ ಮಣ್ಣು ಅಥವಾ ಅಗ್ನಿಯ ಪಾಲು. ಹುಟ್ಟಿರುವ ಬಟ್ಟೆ ಅಗಸನ ಪಾಲು. ಮಗನು ಹಾಕುವ ಪಿಂಡ ಕಾಗೆಯ ಪಾಲು. ನೀನು ಗಳಿಸಿದ ಆಸ್ತಿ ಮಗನ ಮುಂದೆ ಕುಂತು ಅಳ್ತಿರ್ತಾರಲ್ಲ ಅವ್ರ ಪಾಲಕ್ಕದಂತ. ಹಾಡೆ ಹಿಡ್ಕೊಂಡು ಅಳೋರ್ದು ಆಮೇಲೆ ಹೇಳ್ತೀನಿ ನಿಮಗೆ. ಮುಂದೆ ಕುಂತು ಅತ್ತವರ ಪಾಲು. ಕೊನೆಗೆ ಈ ಜೀವ ಯಮನ ಪಾಲು. ನಿಂದು ಯಾವುದಾದ್ರೂ ಇದ್ರ ಅಂತ ಕೇಳಿದರೆ ದಾನ ಧರ್ಮ ಮಾತ್ರ ನಿನ್ನ ಪಾಲು ಅಂತ ತಿಳ್ಕೊಂಡು ಬರಿತಾನೆ ಒಬ್ಬ ಕವಿ. ನೀವು ಇವತ್ತೇನಾದರೂ ಮುಂದಿನ ಜನ್ಮಕ್ಕೆ ಬ್ಯಾಂಕ್ ರಿಸರ್ವೇಷನ್ ಮಾಡಿ ಇಡಬೇಕಾಗಿತ್ತು, ನಿಂದು ಅನ್ನೋದೇನಾದರೂ ಇತ್ರ ಅದನ್ನು ಇಲ್ಲೇನು ಈಗ ಜ್ಯೋತಿರ್ಲಿಂಗೇಶ್ವರ ಒಂದು ದೇವಸ್ಥಾನದ ಕಟ್ಟದ ನಿರ್ಮಾಣದ ನೋಡು, ಇಂಥಲ್ಲಿ ದಾನ ಧರ್ಮ ಮಾಡಿದ್ರಿ ಅಂದ್ರೆ ಅದು ಭಗವಂತ ನೀವು ಒಂದು ಕೈಲೇ ಕೊಟ್ಟರೆ ಭಗವಂತ 10 ಕೈಲೇ ಕೊಡ್ತಾನೆ ಅನ್ನೋದಕ್ಕೂ ಕೂಡ ಉಲ್ಲೇಖನದ. ಕೆಲವೊಬ್ಬರು ಬಹಳ ಚಂದ ಉದಾಹರಣೆ ಏನು ಹೇಳ್ತಾರೆ. ಯಾರ ನಿಮ್ಮ ಮನೆಗೆ ಭಿಕ್ಷುಕರು ಬಂದರೆ
ಯಾರಾದರೂ ಏನು ಅಂತ ದೇಹಿ ಅಂತ ಬಂದರೆ ನಹಿ ಅಂತ ಅನ್ನಬಾರ್ದು. ಯಾರ ಬಂದರೂ ಕೂಡ ಭಾಳ ಮಂದಿ ಆ ಪದ ಪ್ರಯೋಗ ಮಾಡ್ತಾರೆ. ಇವತ್ತು ಹೇಳ್ತೀನಿ ನಿಮಗೆ, ಆ ಪದ ಪ್ರಯೋಗ ಮಾಡಬೇಡ್ರಿ. ಕೈ ಖಾಲಿ ಇಲ್ಲ ಅನ್ಬೇಡ್ರಿ. ಕೈ ಖಾಲಿ ಆದಮೇಲೆ ನೀವೇನು ದಾನ ಮಾಡೋರದಿರಿ? ಕೈ ತುಂಬಿದಾಗ ದಾನ ಮಾಡಬೇಕಲ್ಲ. ಕೈ ಖಾಲಿ ಆದಮೇಲೆ ಏನು ದಾನ ಮಾಡೋರದಿರಿ? ಕೈ ಖಾಲಿ ಇಲ್ಲ ಅನ್ನಬಾರ್ದು. ಖಾಲಿ ಆದಮೇಲೆ ಏನು ಮಾಡೋರದಿರೇನು? ಅದಕ್ಕೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ ಕರೆದು ಕೊಡುವವನ ದಾನ ಎಲ್ಲದಕ್ಕೂ ಶ್ರೇಷ್ಠ ಅಂತನ ಸರ್ವಜ್ಞ. ಆಗ ಬಾ ಈಗ ಬಾ ಅನ್ನಬಾರ್ದಂತ. ತಕ್ಷಣದಲ್ಲೇ ಮನಸ್ಸು ಬದಲಾಗ್ಕೊಡ್ದ, ಒಂದು ಕ್ಷಣದಲ್ಲಿ ಮನಸ್ಸು ಬದಲಾಗ್ತಿರ್ತದೆ, ಕೊಡ್ಲೋ ಬೇಡಲೋ ಆ ಕ್ಷಣ ಕೊಟ್ಟು ಬಿಡ್ಬೇಕಂತ. ಧನವಂತರಾದರೇನು ದಾನ ಮಾಡದನಕ್ಕ, ಅರಿವು ಇದ್ದರೇನು ಆಚಾರವಿಲ್ಲದನಕ್ಕ. ಭಗವಂತ ಎಲ್ಲ ತಿಳುವಳಿಕೆ ಕೊಟ್ಟಾನ. ಮನುಷ್ಯ ಜನ್ಮದ ಅರಿವು ಅದ, ತಿಳುವಳಿಕೆ ಅದ. ಆಚಾರದೊಳಗಿರ್ಲಿಕ್ಕೆ ತೊಗೊಂಡು ಏನು ಮಾಡೋದು? ಆಚಾರದೊಳಗೆ ಬೇಕು, ಕೃತಿ ಒಳಗೆ ಬೇಕು. ಅರಿವು ಇದ್ದರೇನು ಆಚಾರವಿಲ್ಲದನಕ್ಕ, ನರನಾಗಿ ಹುಟ್ಟಿ ಬಂದ ಮೇಲೆ ಆ ಜ್ಯೋತಿರ್ಲಿಂಗನಿಗೆ ಶರಣಾಗದಿದ್ದರೆ ನಿನ್ನ ಜನ್ಮ ವ್ಯರ್ಥ ಕಾನಕ್ಕ. ಭಾಳ ಚಂದ ಉದಾಹರಣೆಯನ್ನು ಕೊಡ್ತಾರವರು. ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಒಬ್ಬ ಕಳ್ಳ ಒಂದು ಮನೆಗೆ ಕಳ್ಳತನಕ್ಕೆ ಹೋಗಿದ್ದ. ಒಬ್ಬ ರೈತಕಿ ಮನುಷ್ಯ, ಹೊಲದಾಗ ಕೆಲಸ ಮಾಡತಕ್ಕಂಥ ಮನುಷ್ಯ, ಆತನು ಗಳಿಸಿ ಗಳಿಸಿ ಇಟ್ಟಿದ್ದ. ಅವ್ರ ಮನೆ ಒಳಗೆ ಏನಾದರೂ ಸಿಗ್ಬೋದು ಅಂತ ಕಳ್ಳತನಕ್ಕೆ ಹೋಗಿದ್ದ. ಅದು ಎಂಥ ಸಮಯದೊಳಗೆ ಹೋಗಿದ್ದ ಅಂದರೆ ಬೆಳಗಿನ ಜಾವ 4 ಗಂಟೆ ಸಮಯಕ್ಕೆ ಹೋಗಿದ್ದ ಕಳ್ಳ. ರೈತಕಿ ಮನುಷ್ಯ ಬೇಗನೆ ಎದ್ದು ತಾಯಿಗೆ ಹೇಳಿದ, ಬೇಗನೆ ಬುತ್ತಿ ಮಾಡ್ತಾಯಿ, 2 ಬುತ್ತಿ ಕಟ್ಟು ಅಂದ. ತಾಯಿಗೆ ಗೊತ್ತಿಲ್ಲ. 2 ಬುತ್ತಿ ಕಟ್ಟು ಅಂದಾಗ ಆಕೆ ಮಗನಿಗೆ ಏನೂ ಕೇಳಲಿಲ್ಲ. ಯಾಕೋ ಮಗ 2 ಬುತ್ತಿ ಅಂತ ಬಿಡು, ಕಟ್ಟಿದ್ರಾಯ್ತು ಅಂತ 2 ಬುತ್ತಿ ಕಟ್ಟಿದ್ಲು. ಆದ್ರೆ ಜೀವ ಕೇಳಿದ್ಲಕ್ಕೆ, ಯಾರಿಗೆಪ್ಪ 2 ಬುತ್ತಿ? ಒಂದು ನನಗೆ, ಇನ್ನೊಂದು ಮಣ್ಣಿಗೆ ಅಂದವ. ಒಂದು ನನಗೆ, ಇನ್ನೊಂದು ಮಣ್ಣಿಗೆ ಅಂದ. ಏನೇನೋ ಮಾತಾಡಕತ್ತೈತಿ, ಕಟ್ಟಿ ಕೊಟ್ರಾಯ್ತು ಬಿಡು ಅಂತ 2 ಬುತ್ತಿ ಕಟ್ಟಿಕೊಟ್ಲು. ಕಟ್ಟಿಕೊಟ್ಟಾಗ ಆ ಕಳ್ಳನಿಗೆ ಆ ಶಬ್ದ ಕಿವಿಗೆ ಬಿತ್ತು. ಈ 2 ಬುತ್ತಿ ಕಟ್ಟಿಸ್ಕೊಂಡೇನೋ ಹೋದ, ಒಂದು ನನಗಂದ, ಇನ್ನೊಂದು ಮಣ್ಣಿಗೆ ಅಂದ, ಏನಿರ್ಬೋದು ಅಂತ ತಿಳ್ಕೊಂಡು ಕಳ್ಳತನ ಮಾಡೋದೇ ಬಿಟ್ಟವ. 5 ಗಂಟೆ 3/4 ನಿಮಿಷಕ್ಕೆ ಅವ ಹೊಲಕ್ಕೆ ಹೋಗಾಗ ರೈತನ ಬೆನ್ನು ಹತ್ತಿ ಕಳ್ಳನೂ ಕೂಡ ಹೋದ. ಅಲ್ಲಿ ಕಳ್ಳ ಹೋದಂಥ ಸಂದರ್ಭದೊಳಗೆ ಹೊಲದೊಳಗೆ ಎಲ್ಲ ಕೆಲಸ ಮಾಡ್ತಿದ್ದ. ಇವಾಗ ನಿಂತ್ಕೊಂಡು ನೋಡಿದ. ಮಧ್ಯಾಹ್ನ 2 ಗಂಟೆ ಸಮಯ, ಇನ್ನೇನು ಊಟ ಮಾಡ್ಬೇಕಂತ ತಿಳ್ಕೊಂಡು ಗಿಡದ ನೆರಳಿಗೆ 2 ಬುತ್ತಿಯನ್ನು ತಗೊಂಡು ಕುಂತಾಗ ಈ ಕಳ್ಳನಿಗೆ ಸಮಾಧಾನ ಆಗಲಿಲ್ಲ. ಹೋದ ರೈತನ ಮುಂದೆ ಕುಂತಾಗ ಬಾರಪ್ಪ ಚಲೋ ಆಯ್ತು ಬಂದಿ ಅಂತ ತಿಳ್ಕೊಂಡು ಆ ರೈತ, ನೀನು ಯಾರು, ಎಲ್ಲಿಂದ ಬಂದು, ಎಲ್ಲಿ ಹೊಂಟಿ, ಏನೂ ಕೇಳಿಲ್ಲ. ಅಲ್ಲಿ ಮುಂದೆ ಕುಂದರ್ಸ್ಕೊಂಡು, ಮೊದಲ ತಗೋ, ಕೈ ತೊಳ್ಕೊ, ಮುಖ ತೊಳ್ಕೊ, ಪ್ರಸಾದ ಮಾಡು, ಆಮೇಲೆ ನೀನು ನನ್ನ ಜೊತೆ ಮಾತಾಡೋಣ. ಸರಿ ಬಿಡಂತ ಅವನು ಮುಂಜಾನಿಂದ ಹಾಗೆ ಕುಂತಿದ್ದ. ಹೊಟ್ಟೆ ಹಸಿದಿತ್ತು, ಊಟ ಮಾಡಿದ. 2 ಬುತ್ತಿ ತಂದಿದ್ದಲ್ಲ, 1 ಬುತ್ತಿ ಅವನಿಗೆ ಕೊಟ್ಟ, 1 ತಾಣು ತಗೊಂಡ. 1 ತಾಣು ತಗೊಂಡಾಗ ಊಟ ಮಾಡಿ ನೀರು ಕುಡಿದ ಮೇಲೆ ಕಳ್ಳನಿಗೆ ಆ ಪ್ರಶ್ನೆ ಕಾಡಾಕತ್ತಿದ್ದು ಕೇಳಿದ ಅವನಿಗೆ, 1 ಮಣ್ಣಿಗೆ 1 ನನಗಂದೆಲ್ಲ ಯಾಕ ಅಂತ ಕೇಳ್ದ. ಅವಾಗ ರೈತ ಮುತ್ತಿನಂತ ಮಾತು ಹೇಳ್ತಾನೆ, ನಿನಗೆ ಏನು ನಾನು 1 ಬುತ್ತಿ ಕೊಟ್ಟನೆಲ್ಲ, ಊಟ ಮಾಡಿಸಿನಲ್ಲ, ಆ ಬುತ್ತಿ ಅದು ನಿಂದಲ್ಲ, ಅದು ನಂದು ಅಂದವ. ನಿನಗೇನು ಊಟ ಮಾಡಿಸಿನಲ್ಲ ಇವತ್ತು, ಅದು ನಾನು ಊಟ ಮಾಡಿದ್ದು ಮಣ್ಣಿಗೆ ಅಂದವ. ಹತ್ತಿದಿಲ್ಲ ಟ್ಯೂಬ್ಲೈಟ್, ಮುಂಜಾನೆದು ಹೊಕ್ಕಿರಿಲ್ಲ. ಇಟ್ಟರೆ ಶಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ಎಲೆ ಮಾನವ ನೈನಾರಿಗಾದೆ ಅಂತ ಒಂದು ಆಕಳು ಕೇಳ್ತದ. ನಿಮ್ಮ ಶಗಣಿ ಯಾರಿಗೆ ಬರ್ತದ? ಕಸ ತಿಂದ ರಸ ಕೊಡ್ತದ, ಆದ್ರೆ ಮನುಷ್ಯನ ಶಗಣಿ ಯಾರಿಗೆ ಬರೋದಿಲ್ಲ, ಅದು ಮಣ್ಣಿಗೆ ಹೋಗ್ತದ. ಆದರೆ ನಾನು ಉಂಡಿರತಕ್ಕಂಥ ಬುತ್ತಿ ಏನದ ಮಣ್ಣಿನ ಪಾಲಾಗ್ತದ. ಆದರೆ ನಾನು ಇನ್ನೊಂದು ಏನು ಕೊಟ್ಟಿನಲ್ಲ ನಿನಗೆ ಬುತ್ತಿ, ಅದು ಮುಂದಿನ ಜನ್ಮಕ್ಕೆ ನನಗೆ ಬ್ಯಾಂಕ್ ರಿಸರ್ವೇಷನ್ ಮಾಡಿನ ಅಂತ ಹೇಳ್ತಾನವ. ಈ ಹತ್ತಿದು ಎಷ್ಟು ಚಂದ ಉದಾಹರಣೆಯನ್ನು ಕೊಡ್ತಾರವರು.
ಅದಕ್ಕೆ ಕೈ ತುಂಬಿದಾಗ ದಾನ ಧರ್ಮವನ್ನು ಮಾಡಬೇಕು.